ಫ್ರೆಂಡ್ಸ್, ನಾವಿವತ್ತು ಮೈಸೂರಲ್ಲಿದ್ದೇವೆ. ನಾವಿಲ್ಲಿಂದ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದೆವು. ಆದರೆ ಅದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಲ್ಲಿ ತುಂಬ ರಶ್ ಇತ್ತು. ನಮ್ಮ ವೆಹಿಕಲ್ ಎಲ್ಲ ಮೇಲಕ್ಕೆ ಯಾವುದನ್ನು ಬಿಡ್ತಾ ಇರಲಿಲ್ಲ. ಅಲ್ಲಿ ಬಸ್ಸಲ್ಲೇ ಹೋಗಬೇಕಿತ್ತು. ಅದರಿಂದ ಮಕ್ಕಳಿರೋದ್ರಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೀವಿ. ಆಮೇಲೆ ನಾವು ಅರಮನೆಗೆ ಹೋಗಿ ಸಂಜೆ ನಾವೊಂದು ಒಳ್ಳೆ ಸ್ಪಾಟ್ಗೆ ಬಂದಿದ್ದೇವೆ. ನೋಡಿ, ಬೀಚ್. ಮೈಸೂರಲ್ಲಿ ಬೀಚ್ ಇದೆಯಾ, ಸಮುದ್ರ ಇದೆ ಅಂತ ಕೇಳಬೇಡಿ. ಇದು KRS ಇದ್ದು ಬ್ಯಾಕ್ ವಾಟರ್. ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಸಂಜೆಗೆ ಬಂದಿದ್ದು. ಆದರೆ ಅವತ್ತು ಮುಗಿಲಿನ ವಾತಾವರಣ ಇತ್ತು. ನಮಗೆ ಮೋಡ ಎಲ್ಲ ಇರೋದ್ರಿಂದ ಸಣ್ಣ ಕಾಣಿಸಲಿಲ್ಲ ಸೂರ್ಯ. ಎಲ್ಲ ಕಡೆ ಸೋಲು. ಆಮೇಲೆ ಅಲ್ಲೊಂದು ದೇವಸ್ಥಾನ ಇತ್ತು ನೋಡಿ, ನಾವೆಲ್ಲ ಓದಿರ್ಬೋದು, ಫ್ಲೋಟಿಂಗ್ ಟೆಂಪಲ್ ಅಂತ. ತುಂಬ ವರ್ಷಗಳ ಅಂತ, ಅಂದರೆ ಕನ್ನಂಬಾಡಿ ಅಣೆಕಟ್ಟು ಕಟ್ಟುವಾಗ ಅದು ಮುಳುಗಿದ ಕನ್ನಂಬಾಡಿ ಗ್ರಾಮದಲ್ಲಿ ಈ ದೇವಸ್ಥಾನ ಕೂಡ ಇತ್ತಂತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. 70 ವರ್ಷಗಳ ನಂತರ ಅದು ಮೇಲ್ಗಡೆ ಬಂದದ್ದು ಕಾಣಿಸ್ತಾ ಇತ್ತು. ಕೆಲವೊಮ್ಮೆ ಸ್ವಲ್ಪ ನೀರು ಕಡಿಮೆ ಆಗಿರುವಾಗ ಬರ್ತಾ ಇತ್ತಂತೆ ಮೇಲ್ಗಡೆ. ಆಮೇಲೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದು ಅಂತ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ್ದಂತೆ. ಆಮೇಲೆ 1909ರಲ್ಲಿ KRS ಅಣೆಕಟ್ಟು ನಿರ್ಮಾಣ ಆಗುವಾಗ ಮೂಲ ಕನ್ನಂಬಾಡಿ ಗ್ರಾಮದಲ್ಲಿದ್ದ ಈ ದೇವಾಲಯ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಆಯಿತು. ಅದರಿಂದ ಆಮೇಲೆ ಬರಗಾಲ ಬರುವಾಗ ಇಲ್ಲ ನೀರು ಸ್ವಲ್ಪ ಕಡಿಮೆ ಆದಾಗೆಲ್ಲ ದೇವಸ್ಥಾನ ಕಾಣಿಸ್ತಾ ಇತ್ತಂತೆ. 2000 ಇಸ್ವಿಯಲ್ಲಿ ಪೂರ್ತಿಯಾಗಿ ದೇವಸ್ಥಾನ ಕಾಣಿಸ್ತಾ ಇತ್ತು. ಅದರಿಂದ ಇದನ್ನು ಖೋಡೆ ಫೌಂಡೇಶನ್ನವರು ಅವರ ಸ್ವಂತ ಹಣದಿಂದ ಪುನರ್ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ನಾವೀಗ ನೋಡ್ತಾ ಇರೋದು ಹೊಸದಾಗಿ ಕಟ್ಟಿರುವ ವೇಣುಗೋಪಾಲ ದೇವಸ್ಥಾನ. ಮುಂಚೆ ಇದು ನೀರಿನ ಅಡಿಯಲ್ಲಿತ್ತು, ಅಂದರೆ ಕನ್ನಂಬಾಡಿ, ಹಳೆ ಕನ್ನಂಬಾಡಿಯಲ್ಲಿತ್ತು. ನಾಲ್ವಡಿ ಚಾಮರಾಜ ಒಡೆಯರು ಇದನ್ನು ಜನರಿಗೆ ಅಂದರೆ ಪುನರ್ವಸತಿ ಮಾಡಿದ್ರಂತೆ. ಈ ಹಳೆ ಕನ್ನಂಬಾಡಿಯಿಂದ ಕನ್ನಂಬಾಡಿ ಇನ್ನೊಂದು ಹೊಸ ಕನ್ನಂಬಾಡಿ ಕಟ್ಟಿ ಅದನ್ನು ಹೊಸ ಕನ್ನಂಬಾಡಿ ಅಂತ ಹೇಳ್ತಾರೆ. ಅಲ್ಲಿ ಇದನ್ನು ನಮಗೆ ಒರಿಜಿನಲ್ ಎಲ್ಲ ಮೂರ್ತಿ ಅದರದ್ದು ಆ ದೇವಸ್ಥಾನದ್ದು ಇಲ್ಲಿ ಹೊಸ ಇದರಲ್ಲಿ ಕಾಣಿಸೋದಿಲ್ಲ. ಅದನ್ನು ಬೇರೊಂದಲ್ಲಿ ಒಂದು 6 ಕಿಲೋಮೀಟರ್ ದೂರದಲ್ಲಿ ನೋಡಿ. ಇದು ನಮ್ಮ ಟ್ರಿಪ್ಪದ್ದು ಹೋಸ್ಟ್ಗಳು ಅಕ್ಷತ್ ಶೆಟ್ಟಿ ಮತ್ತು ಆತ್ಮಿ. ಮಗಳು ಮತ್ತು ಅಳಿಯನಿಗೆ ಥ್ಯಾಂಕ್ಸ್. ನಾವಿಲ್ಲಿಗೆ ಹಿಂದಿನ ದಿವಸ ಬಂದಿದ್ದು. ಈ ದೇವಸ್ಥಾನ ನೋಡಲೇಬೇಕಂತ ನಾವು ಹೋಗುವಾಗ, ಅಂದರೆ ಊರಿಗೆ ಹೋಗುವಾಗ ದಾರಿಯಲ್ಲಿ ಸಿಗುತ್ತಲ್ಲ, ಅದಕ್ಕೆ ಅಲ್ಲಿ ಹೋಗಿದ್ದು. ತುಂಬಾ ಚೆನ್ನಾಗಿರೋ ದೇವಸ್ಥಾನ. ಇದರದ್ದು ಒಂದು ವಿಶೇಷತೆ ಅಂದರೆ ಇಲ್ಲಿ ಯಾವುದೇ ಕಾಣಿಕೆ ಹುಂಡಿ ಇಲ್ಲ, ಆಮೇಲೆ ತಟ್ಟೆ ಇಲ್ಲ. ಈ ಭಟ್ರುಗಳೆಲ್ಲ ತೀರ್ಥ ಎಲ್ಲ ಇರ್ತಾರಲ್ಲ, ಹಾಗಿಲ್ಲ. ಯಾರಿಗೂ ಏನು ದುಡ್ಡು ಕೊಡೋದಕ್ಕಿಲ್ಲ, ಹಾಗೆ ಪೂಜೆ ಮಾಡಿಸೋದಕ್ಕೇನಿಲ್ಲ. ನೋಡಿ, ವಿಶಾಲವಾಗಿ ಪಾರ್ಕಿಂಗ್ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಎಷ್ಟು ಗಾಡಿ ಬೇಕಾದರೂ ನಿಲ್ಲಿಸ್ಬೋದು ಇಲ್ಲಿ. ಮತ್ತೊಂದು ಬೇಜಾರದ ವಿಷಯ ಅಂದರೆ ಒಳಗೆ ಎಲ್ಲ ದೇವಸ್ಥಾನದ ಹಾಗೆ ವಿಡಿಯೋ ಶೂಟಿಂಗ್ ಎಲ್ಲ ಮಾಡಲಿಕ್ಕಿಲ್ಲ. ಬರೀ ನಾವು ಹೊರಗಿನಿಂದ ಮಾತ್ರ ವಿಡಿಯೋ ಶೂಟ್ ಮಾಡಬೇಕಷ್ಟೆ. ಇದರ ಸಂಪೂರ್ಣ ನಿರ್ವಹಣೆ ಖೋಡೆ ಫೌಂಡೇಶನ್ ನೋಡಿಕೊಂಡಿರೋದ್ರಿಂದ ಅದಕ್ಕೆಲ್ಲ ಕಾಣಿಕೆ ಹುಂಡಿ ಎಲ್ಲ ಏನಿಲ್ಲ ಅಂತ ಹೇಳ್ತಾರೆ. ನಾವು ನೆಮ್ಮದಿಯಾಗಿ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಬರ್ಬೋದು. ಒಳಗಡೆ ತುಂಬ ಶಾಂತವಾಗಿದೆ. ಹಾಗೆ ನಾವು ಹೋಗುವಾಗ ಅಷ್ಟು ಏನು ರಶ್ ಇರಲಿಲ್ಲ, ಅಂದರೆ 9:30 ಏನಾಗಿತ್ತು. ಅಲ್ಲಿ 11 ಗಂಟೆಗೆ ಮಂಗಳಾರತಿ ಅಂತೆ. ಆಮೇಲೆ 6:30ಗೆ ಇರಬೇಕು. 6:30ಗೆ ಕ್ಲೋಸ್ ಆಗುತ್ತೆ ಅದು. ನೋಡಿ, ಸುತ್ತ ವ್ಯೂ ನೋಡಿ. ಅದು ಜಾಸ್ತಿ ಅಂದರೆ KRS ಫುಲ್ ನೀರು ಆದರೆ ಗರಿಷ್ಠ ಮಟ್ಟ ಅಂತ ಹೇಳ್ತಾರಲ್ಲ, ಅಷ್ಟಾದರೆ ಮಾತ್ರ ಅದು ಅದರ ಗೋಡೆಗಳಿಗೆ ನೀರು ಅಪ್ಪಳಿಸ್ತದೆ ಅಂತ ಹೇಳ್ತಾರೆ. 3 ಕಡೆಯಿಂದ ನೀರು ಕೂಡ ನಮ್ಮ ದೇಶದ ಮ್ಯಾಪ್ ಹಾಗೆ, ಪರ್ಯಾಯ ದ್ವೀಪದ ಹಾಗೆ. ಇವಾಗ ನಾವು ಹೋಗುವಾಗ ಅಲ್ಲಿ ನೀರೇನು ಅಷ್ಟಿರಲಿಲ್ಲ, ತುಂಬ ಹಿಂದುಗಡೆ ಇತ್ತು. ಇದರ ನಿರ್ಮಾಣ ಕಾರ್ಯ 2011ರಲ್ಲಿ ಆದರೂ ಅದು ಉದ್ಘಾಟನೆ ಆಗಿರಲಿಲ್ಲ ಅಂತೆ. ನಾವು ಅಲ್ಲಿ ಪುರೋಹಿತರು ಹೇಳ್ತಾಯಿದ್ರು 9 ವರ್ಷ ಆಯಿತು ಉದ್ಘಾಟನೆಯಾಗಿ ಅಂತ. ನೋಡಿ, ಇಲ್ಲಿ ಒಂದು ಹಂಪಿದ್ದು ರಥ ಎಲ್ಲ ನಮ್ಮ ಹೊಯ್ಸಳರ ವಾಸ್ತುಶೈಲಿಯಲ್ಲೇ ಇದೆ. ಹಂಪಿಯ ಕಲ್ಲಿನ ರಥವನ್ನು ಇಲ್ಲಿ ನಿರ್ಮಿಸಿದ್ದಾರೆ ನೋಡಿ. ಎಲ್ಲವೂ ಕಲ್ಲಿನಲ್ಲೇ ಮಾಡಿರುವಂಥದ್ದು. ಒಳಗಡೆ ದೇವರು ಕೂಡ ಎಲ್ಲ, ಅಂದರೆ ಅಷ್ಟದುರ್ಗೆಯರು, ಅಷ್ಟಲಕ್ಷ್ಮಿಯರು, ಆಮೇಲೆ ನದಿಗಳದ್ದು, ಗಂಗಾ ಯಮುನಾ ಎಲ್ಲ ನದಿಗಳದ್ದು, ಈಶ್ವರ ಪಾರ್ವತಿ, ಮಹಾವಿಷ್ಣುವಿದ್ದು 10 ಅವತಾರ, ಆಮೇಲೆ ಋಷಿಗಳು, ಆಮೇಲೆ ನವಗ್ರಹಗಳು, ವಿಘ್ನೇಶ್ವರ, ಎಲ್ಲ ದೇವರನ್ನು ನಾವು ಇಲ್ಲಿ ಒಂದೇ ಕಡೆಯಲ್ಲಿ ನೋಡ್ಬೋದು. ಇಲ್ಲಿಯ ವಿಶೇಷತೆ ಅಂದರೆ ವೇಣುಗೋಪಾಲ ಸ್ವಾಮಿ ದನಕರುವಿನ ರೂಪದಲ್ಲಿ, ಅಂದರೆ ಮುರಳಿ ಅಂದರೆ ಫ್ಲೂಟ್, ಕೊಳಲನ್ನು ನುಡಿಸೋ ಒಂದು ಚಿತ್ರ. ಅಂದರೆ ಒರಿಜಿನಲ್ ಅಲ್ಲ, ಇದು ಒರಿಜಿನಲ್ ಮೂರ್ತಿಯ ಥರನೇ ಅದನ್ನು ಮಾಡಿದ್ದಾರಂತೆ. ಒರಿಜಿನಲ್ ಮೂರ್ತಿ ಇನ್ನೊಂದು 6 ಕಿಲೋಮೀಟರ್ ದೂರದಲ್ಲಿ ಇವರು ರಾಜರು ನಿರ್ಮಿಸಿದ ಜಾಗದಲ್ಲೇ ಇದೆ ಅಂತ ಹೇಳ್ತಾರೆ. ಅದೇ ಥರ ಇರುವ ಮೂರ್ತಿಗಳನ್ನೇ ಇಲ್ಲಿ ಕೂಡ ಮಾಡಿದ್ದಾರೆ. ಆದರೆ 80% ಇದ್ರ ಒರಿಜಿನಲ್ ದೇವಸ್ಥಾನದ ಕಲ್ಲನ್ನೇ ಉಪಯೋಗಿಸಿದ್ದಾರೆ ಅಂತ ಇದಕ್ಕೆ. ಆಮೇಲೆ 20% ಏನೋ ಬೇರೆ ಕಲ್ಲನ್ನು ಉಪಯೋಗಿಸಿದ್ದು ಅಂತ ಹೇಳ್ತಾರೆ. ತಮಿಳುನಾಡಿನವರದ್ದು ಕೂಡ
ಇದು ತಮಿಳುನಾಡಿನ ಶಿಲ್ಪಿಗಳದ್ದು ಕೂಡ ವಿಶೇಷ ಶ್ರಮ ಇದರಲ್ಲಿದೆ. ಒಮ್ಮೆ ಇಲ್ಲಿಗೆ ಬಂದು ಹೋಗಿ, ಚೆನ್ನಾಗಿದೆ ದೇವಸ್ಥಾನ.